ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನೀವು ಮನೆ ಬಿಟ್ಟು ಹೋಗಿದ್ದನ್ನು ನೋಡಿ ನನಗೆ ಅಣ್ಣನ ಮೇಲೆ ಕೋಪನೇ ಬಂದ್ಬಿಟ್ಟಿತ್ತು. ನೀವು ನಿಜವಾಗ್ಲೂ ಜಗಳ ಆಡ್ತಿದ್ದೀರಾ ಅಂತ ಅನ್ಕೊಂಡೆ ನಾನು. ಅಣ್ಣ ಅಷ್ಟು ಕೋಪ ಮಾಡ್ಕೊಂಡು ಮಾತಾಡಿದ್ದನ್ನ ನಾನು ಇದುವರೆಗೂ ನಂಬಕ್ಕಾಗ್ತಿಲ್ಲ. ಮತ್ತೇನು ಅನ್ಕೊಂಡಿದ್ಯಾ? ನನಗೆ 2 ಡೈಲಾಗ್ ಕೊಟ್ಟರೆ 4 ಡೈಲಾಗ್ ಸೇರಿಸಿ ಹೇಳ್ಬಿಡ್ತೀನಿ. ನೀನು ಎಮೋಷ್ನಲ್ ಆಗಿದ್ರೆ ಅಳು ಬರೆಸ್ಬಿಡ್ತೀನಿ. ಓಹೋ, ಹೌದು. ಅಯ್ಯೋ, ನೀವು ಎದುರಿಗಿದ್ದಿದ್ದು ನಾನು ಮರ್ತೇ ಬಿಟ್ಟಿದ್ದೆ. ತುಳಸಿಯವರಂತೂ ಅಳಿಸೇ ಬಿಡ್ತಾರೆ. ನೀವು ಆ ರೀತಿ ಮಾತಾಡಿದ್ ಕೇಳಿ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ. ನೀವಿಬ್ರು ಆ ಥರ ಜಗಳ ಆಡೋದು ನೋಡಿ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನೀವು ಮಕ್ಳಿಗೋಸ್ಕರ ಈ ಜಗಳ ಆಡೋ ಥರ ನಾಟಕ ಆಡ್ತಿದ್ದೀರಾ ಅಂತ ನಮ್ಗೆ ಯಾರಿಗೂ ಅವತ್ತು ಗೊತ್ತೇ ಆಗಲಿಲ್ಲ. ಆದರೆ ಈಗ ನೀವು ಈ ಮನೆ ಸಂತೋಷಕ್ಕೋಸ್ಕರ, ಮಕ್ಕಳನ್ನ ಒಂದಾಗಿಡೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಅನ್ನೋದು ಗೊತ್ತಾಯ್ತು. ಆದರೂ ಅದಕ್ಕೆ ನೀವಿಬ್ಬರು ದೂರ ಆಗ್ತಿದ್ದೀರಾ ಅನ್ನೋದನ್ನ ನೋಡಿ ನನ್ನ ಮನಸ್ಸೇ ಒಡೆದೋಗಿತ್ತು. ಇದೇ ಕೊನೆ. ಇನ್ನು ಮುಂದೆ ತಮಾಷೆಗೂ ನೀವು ಇಂಥ ನಾಟಕ ಆಡಬಾರ್ದು. ನಿಮ್ಮ ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ. ಅಂದ್ರೆ ಮಕ್ಕಳಿಬ್ರು ಒಂದಾಗ್ಲಿ ಅಂತ ತುಳಸಿ ಮಾಧವ ನಾಟಕ ಮಾಡಿದ್ರ? ಹಾಗಾದ್ರೆ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಅವ್ರಿಗೆ ಮುಂಚೆನೆ ಗೊತ್ತಿತ್ತ? ಅಣ್ಣ ತಮ್ಮ ಇಬ್ರು ದೂರ ಆದ್ರು, ತುಳಸಿ ಮನೆ ಬಿಟ್ಟು ಹೋದ್ಲು, ಈ ಮಾಧವ ನರಳಿ ನರಳಿ ಸಾಯ್ತಾನೆ ಅಂತ ಅನ್ಕೊಂಡ್ರೆ ನಾನೇ ಫೂಲ್ ಆಗ್ಬಿಟ್ನಾ? ಅಭಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಚಿಕ್ಕಮ್ಮ, ಏನು ವಿಷಯ? ನಾನು ನಿನ್ಗೊಂದು ಸತ್ಯ ಹೇಳಬೇಕು, ಆದರೆ ನೀನು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳ್ಳೋದ? ಇಲ್ಲ ಚಿಕ್ಕಮ್ಮ, ನೀವು ಯಾವಾಗಲೂ ನನ್ನ ಹತ್ರ ಸತ್ಯ ಹೇಳ್ತೀರಾ ಅಂತಲೇ ನನಗೆ ಗೊತ್ತು. ಅಂಥದ್ರಲ್ಲಿ ಕೋಪ ಯಾಕೆ ಮಾಡ್ಕೊಳ್ಳಿ? ಏನು ವಿಷಯ ಹೇಳಿ ಚಿಕ್ಕಮ್ಮ. ಇದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಭಿ. ನಿನ್ನ ನಂಬಿಕೆಗೆ ಎಲ್ಲೋ ಒಂದು ಕಡೆ ದ್ರೋಹ ಆಗ್ತಿದೆ ಅಂತ ನನಗನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ? ನನ್ನ ನಂಬಿಕೆಗೆ ದ್ರೋಹನ? ಹೌದು ಅಭಿ, ನಿನ್ನ ಭಾವನೆಗಳ ಜೊತೆ ಈ ಮನೆಯವರು ಆಟ ಆಡ್ತಿದ್ದಾರೆ. ಅಣ್ಣನ ಮೇಲೆ ನಿನಗಿರೋ ಪ್ರೀತಿನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ನೀವಿಬ್ರು ಆ ಥರ ಜಗಳ ಆಡೋದು ನೋಡಿ ನಮಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನೀವು ಮಕ್ಕಳಿಗೋಸ್ಕರ ಈ ಜಗಳ ಆಡೋ ಥರ ನಾಟಕ ಆಡ್ತಿದ್ದೀರಾ ಅಂತ ನಮ್ಗೆ ಯಾರಿಗೂ ಅವತ್ತು ಗೊತ್ತೇ ಆಗಲಿಲ್ಲ. ಚಿಕ್ಕಮ್ಮ, ಹಾಗಾದರೆ ಇದುವರೆಗೂ ನಡೆದಿದ್ದೆಲ್ಲ ನಾಟಕನ? ಛೆ, ನನಗೂ ಬೇಜಾರಾಗ್ತಾ ಇದೆ. ಆದರೆ ಏನು ಮಾಡೋದು? ಇದೆಲ್ಲ ಸತ್ಯ ಅಭಿ. ಅಕ್ಕ ಬಾವ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಅವಿ ಯಾವತ್ತಿದ್ರೂ ಒಂದಾಗೇ ಇರ್ತೀರಾ. ನಿಮ್ಮಿಬ್ಬರ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಬರ್ಬೋದು, ಚಿಕ್ಕ ಪುಟ್ಟ ಮನಸ್ತಾಪಗಳು ಆಗ್ಬೋದು. ಆದರೆ ಅದನ್ನೇ ದೊಡ್ಡದು ಮಾಡಿ ಪುನಃ ನಿಮ್ಮಿಬ್ರನ್ನು ಒಂದು ಮಾಡೋ ಹಾಗೆ ನಾಟಕ ಮಾಡಿ ತಾವೇನೋ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನೋ ಹಾಗೆ ಖುಷಿ ಪಡ್ತಿದ್ದಾರೆ. ಉದ್ದೇಶಗಳು ಏನೇ ಇರಲಿ, ಆದರೆ ಪ್ರೀತಿ ಜೊತೆ ಭಾವನೆಗಳ ಜೊತೆ ಈ ರೀತಿ ಎಲ್ಲ ಆಟ ಆಡಬಾರ್ದು ಅಲ್ವಾ ಅಭಿ? ನನ್ಗಂತೂ ಇದನ್ನೆಲ್ಲ ಕೇಳಿ ತುಂಬಾ ಬೇಜಾರಾಯ್ತು. ನಿನಗೆ ಹೇಳೋ ಬೇಡವೋ ಅಂತ ಅನ್ಕೋತಿದ್ದೆ. ಆದರೆ ಇಂಥದನ್ನೆಲ್ಲ ನಿನ್ನಿಂದ ಮುಚ್ಚಿಡೋಕೆ ನನಗೆ ಮನ್ಸಾಗ್ಲಿಲ್ಲ ಅಭಿ. ಅದಕ್ಕೆ ಹೇಳ್ಬಿಟ್ಟೆ.
ನೀನು ಕೋಪ ಮಾಡ್ಕೋಬೇಡ. ಎಲ್ಲರೂ ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ಖುಷಿಲಿದ್ದೀರಾ ಅಲ್ವಾ? ಈಗ ಅನುಭವಿಸಿ. ಏನಾದರೂ ಬೇಕಾಗಿತ್ತಾ ಅಭಿ? ನನ್ನ ಮತ್ತು ನಮ್ಮ ಅಣ್ಣನ್ನ ಒಂದು ಮಾಡೋದಕ್ಕೆ ನೀವು ನಿಮ್ಮ ಯಜಮಾನರು ಏನೋ ಪ್ರಯತ್ನ ಪಟ್ರಿ ಅಂತ ನನಗೆ ಗೊತ್ತಾಯಿತು. ಹಾಗಿದ್ರೆ ಇದೆಲ್ಲ ಅಣ್ಣ ತಮ್ಮನ ಒಂದು ಮಾಡೋಕ್ಕೆ ಅಮ್ಮ ಮಾಡಿದ ನಾಟಕನ? ಮಾತಾಡಿ. ನನ್ನ ಅಣ್ಣನ ಒಂದು ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ರ? ಅಭಿ, ಅದು ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಇದ್ರೆ ಈ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿರಲ್ಲ. ನೀವಿಬ್ರು ಈ ಮನೆಗೆ 2 ಕಣ್ಗಳಿದ್ದಾಗೆ. ನೀವಿಬ್ರು ದೂರ ದೂರ ಇದ್ರೆ ಈ ಮನೆಗೆ ಜೀವ ಕಳನೇ ಇರಲ್ಲ. ಅದಕ್ಕೆ ನಮ್ಮಿಬ್ರನ್ನ ಒಂದು ಮಾಡಿದ್ರ? ಥ್ಯಾಂಕ್ಸ್. ಹೇಳು. ಏನು ಹೇಳ್ತಾ ಇದೀಯಾ? ಯಾವಾಗ? ಯಾವ ಹಾಸ್ಪಿಟಲ್ಲು? ಸರಿ, ನಾನು ಈಗಲೇ ಬರ್ತೀನಿ. ಮಾರ್ನಿಂಗ್ ಸಮರ್ಥ್ ಏನಾಯ್ತು? ಒಂಥರ ಇದೆಯಾ? ಸರಿ, ಇವತ್ತು ನನಗೆ ಸ್ವಲ್ಪ ರಜಾ ಬೇಕಿತ್ತು. ಫ್ಯಾಮಿಲಿ ಎಮರ್ಜೆನ್ಸಿ ಇದೆ, ನಾನು ಹೋಗಲೇಬೇಕು. ಯಾಕೆ ಸಮರ್ಥ್, ಅಂಥದ್ದೇನಾಯ್ತು? ಸರಿ, ಇವಾಗ ನಾನು ಏನು ಕೇಳಬೇಡಿ, ನಾನು ಅರ್ಜೆಂಟಾಗಿ ಹೋಗಬೇಕು. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.